ಕಾರಂಜ ಜಲಾಶಯ ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಸೂಸೈಡ್ ಸ್ಪಾಟ್ ಆಗಿತ್ತು. ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯ ಪದೇ ಪದೇ ಎದ್ದು ಕಾಣಿಸ್ತಾ ಇತ್ತು. ಇದನ್ನು ಮನಗಂಡಂತಹ ಹಿರಿಯ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಕ್ರಮದ ಮೊರೆ ಹೋಗಿದ್ದಾರೆ. ಏನದು ಹೊಸ ಕ್ರಮ? ಬನ್ನಿ ನೋಡ್ಕೊಂಡು ಬರೋಣ. ಸೂಸೈಡ್ ಸ್ಪಾಟ್ ಆಗಿದ್ದ ಕಾರಂಜ ಜಲಾಶಯ. ಕಾರಂಜ ಡ್ಯಾಂ ಸಿಬ್ಬಂದಿ ಕಳ್ಳಾಟಕ್ಕೆ ಅಧಿಕಾರಿಗಳ ಬ್ರೇಕ್. ಡ್ಯಾಂ ಸುತ್ತ 20ಕ್ಕೂ ಅಧಿಕ ಸಿಸಿಟಿವಿ ಕಣ್ಗಾವಲು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಬಳಿ ಇರುವ ಕಾರಂಜ ಜಲಾಶಯದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಾರಂಜ ಸಿಬ್ಬಂದಿ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಹಿಂದೆ ಕಾರಂಜ ಜಲಾಶಯಕ್ಕೆ ಮಾತ್ರ ಬೆರಳೆಣಿಕೆಯಷ್ಟು ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದು ಕಾರಂಜ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ಬಂದಿದ್ದ ಟೈಮು ಹೋಗಿದ್ದ ಟೈಮ್ ಆಗಿತ್ತು. ಈ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಕಾರಂಜ ಜಲಾಶಯ ಸೂಸೈಡ್ ಸ್ಪಾಟ್ ಆಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಕಾರಂಜ ಜಲಾಶಯದ ಅಧಿಕಾರಿಗಳು 10 ಲಕ್ಷಕ್ಕೂ ಅಧಿಕ ಅನುದಾನದಲ್ಲಿ 20ಕ್ಕೂ ಅಧಿಕ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಮಾಡುವ ಕಾರಂಜ ಜಲಾಶಯದ ಮುಖ್ಯ ದ್ವಾರ, ಜಲಾಶಯದ ಸೆಕ್ಯೂರಿಟಿ ಗಾರ್ಡ್ಗಳ ವಿಶ್ರಾಂತಿ ಕೊಠಡಿಗಳು, ತಾಂತ್ರಿಕ ರೂಮ್, ಗೇಟ್ಗಳು ಓಪನ್ ಮಾಡುವಂತಹ ಕಡೆ ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಈಗ ಕಾರಂಜ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ಸಿಸಿ ಕ್ಯಾಮೆರಾ ಭಯದಲ್ಲಿ ಸರಿಯಾಗಿ ಟೈಮಿಗೆ ಬರ್ತಿದ್ದಾರೆ. ಇದರಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಕೂಡ ಇಳಿಮುಖವಾಗಿದೆ. ಸಿಬ್ಬಂದಿಗಳು ಇರ್ಬೋದು ಸರ್, ಕೆಲಸಕ್ಕೆ ಸಮಯಕ್ಕೆ ಬರ್ತಾ ಇದ್ದಿಲ್ಲ. ಈ ಟೈಪ್ ಆಗಿ ಎಲ್ಲ ಸಿ ಕ್ಯಾಮ್ರಾ ಅಳವಡಿಕೆಯಿಂದ ಎಲ್ಲ ಕಣ್ಗಾವಲಾಗ್ಯದ ಸರ್. ಎಲ್ಲರಿಗೆ ಗೊತ್ತಾಗ್ಲತ್ತು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಅಂತ. ಇದೇ ರೀತಿ ಡೆವಲಪ್ ಆಗ್ಬೇಕು ಸರ್. ಈಗ ಅದು ಕಣ್ಗಾವಲಿಂದ ಕೂಡ್ಸಲ್ಲ ಸಿ ಕ್ಯಾಮ್ರಾ ಇಲ್ಲ ಸರ್. ಯಾರೇನು ಸೆಲ್ಫಿ ತೊಗೊಳ್ಳಿ ಸರ್, ಮ್ಯಾಲಿಂದ ಏನೋ ಸೆಲ್ಫಿ ತೊಗೊಳ್ಳಿ ಈ ರೀತಿ ಮಾಡ್ಲತ್ತಾರ. ಆಗಿಂದಾಗ ಸೆಕ್ಯೂರಿಟಿ ನೋಡತ್ತಾರ ಸರ್, ಸಿ ಕ್ಯಾಮ್ರಾದಾಗ ನೋಡ್ಕೊಂಡು ಏನು ಮಾತ್ರ ಡೈರೆಕ್ಟ್ ಹೋಗಿ ಅವರಿಗೆ ಕ್ಯಾಚ್ ಮಾಡಿಕೊಂಡು ಅವರಿಗೆಲ್ಲ ಅಧಿಕಾರಿ ಮೊಬೈಲ್ನಾಗೆ ನೋಡತ್ತಾರ ಸರ್. ಸೆಕ್ಯೂರಿಟಿಗಳು ಯಾವ ರೀತಿ ಕೆಲಸ ಮಾಡ್ಲತ್ತಾರ ಅಂತ ಭೀ ಅವ್ರಿಗೆ ಗೊತ್ತಾಗ್ಲತ್ತ ಸರ್. ಮೊದಲು ನಾವೆಲ್ಲ ಕಂಪ್ಲೇಂಟ್ ಮಾಡಿದೆ, ಬಟ್ ಈಗ ಅದು ನೆರವಿಗೆ ಬಂದ ಸರ್. ಈಗ ಅದು 24 ಗಂಟೆಗಳ ಕಾಲ ಕಾರಂಜ ಅಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿಯೇ ಮಾನಿಟರ್ ಮಾಡ್ತಿದ್ದು, ಯಾವ ಸಿಬ್ಬಂದಿ ಕಾಣಲಿಲ್ಲ ಅಂದರೆ ಕ್ಷಣಾರ್ಧದಲ್ಲಿ ಅವರಿಗೆ ಫೋನ್ ಹೋಗುತ್ತೆ. ಬೀದರ್, ಭಾಲ್ಕಿ, ಹುಮ್ನಾಬಾದ್, ತೆಲಂಗಾಣ ಸೇರಿದಂತೆ ಜಿಲ್ಲಾದ್ಯಂತ ಪ್ರವಾಸಿಗರು ಈ ಕಾರಂಜ ಜಲಾಶಯ ನೋಡ್ಲಿಕ್ಕೆ ಬರ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಕಾರಂಜ ಜಲಾಶಯವಿದ್ದ ಕಾರಣ ಪ್ರವಾಸಿಗರು ಮೋಜು ಮಸ್ತಿಯೂ ಕೂಡ ಹೆಚ್ಚಾಗಿತ್ತು. ಸೆಲ್ಫಿ ಹುಚ್ಚಾಟ ಮೆರಿತಾ ಇದ್ರು. ಇದಕ್ಕೆಲ್ಲ ಕಡಿವಾಣ ಹಾಕಿ CCTVಯನ್ನು ಹಾಕಲಾಗಿದೆ. ಆ ಥರ ಎಲ್ಲ ಚೆಕ್ ಮಾಡ್ತೀವಿ. ನಮಗೆ ಸೆಕ್ಯೂರಿಟಿ ಇದೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅವ್ರ ಪೊಸಿಷನಲ್ಲಿ ಇದ್ದಾರಾ ಅಥವಾ ಇಲ್ವೋ, ಅವರು ನೋಡ್ತಾ ಇದ್ದಾರೆ ಇಲ್ಲೋ, ಅವರ ಪ್ರೆಸೆನ್ಸಲ್ಲಿ ಅವ್ರಿಗೆ ಯಾರೋ ಮೀರಿ ಬರ್ತಾ ಇದ್ದಾರೆ ಅವೆಲ್ಲ ಚೆಕ್ ಮಾಡೋಕ್ಕೆ ನಾವು ಸೆಕ್ಯೂರಿಟಿ ಕ್ಯಾಮ್ರಾ ಇದಕ್ಕೆಲ್ಲ ಮಾನಿಟರ್ ಇದೆ. ಇಲ್ಲೇ ನಾವು ಇದು ಮಾಡ್ತೀವಿ. ಸ್ಟೋರೇಜ್ನೂ ಇದೆ. ಆ ಥರ ಮಾಡ್ತಾ ಇಲ್ಲ. ನಮ್ಮ ಅಣೆಕಟ್ಟಿನದು ಟೋಟಲ್ ಲೆಂತು 3.5 ಕಿಲೋಮೀಟ್ರ್ ಇದೆ. ಇದು ನಮ್ಮದು ಏರಿಯಾನೂ ಜಾಸ್ತಿ ಇದೆ. ರೋಡ್ ಸೈಡಲ್ಲಿದೆ, ನ್ಯಾಷನಲ್ ಹೈವೇ ಬರುತ್ತೆ. ಹಾಗಾಗಿ ಭಾಳಷ್ಟು ಜನ ಪ್ರವಾಸಿಗರು ಏನು ಮಾಡ್ತಾರೆ, ವಿತೌಟ್ ಪರ್ಮಿಷನ್ ಇಲ್ಲಿ ಬರ್ತಾರೆ, ಫೋಟೋಗಂತ ಬರ್ತಾರೆ. ಏನೋ ಈ ಸೆಲ್ಫಿ ಹುಚ್ಚೆಲ್ಲ ಜಾಸ್ತಿ ಆಗಿದೆ ಈ ದಿನಗಳಲ್ಲಿ, ಹಾಗಾಗಿ ಬರ್ತಾ ಇರ್ತಾರೆ. ಹಾಗಾಗಿ ನಮಗೆ ಈ ಅಣೆಕಟ್ಟಿನ ಪ್ರದೇಶದಲ್ಲಿ ಹೊರಜನಗಳಿಗೆ ನಿರ್ಬಂಧಿಸಲಾಗಿದೆ. ಒಟ್ಟಾರೆ ಕಾರಂಜ ಜಲಾಶಯದ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ಮೇಲೆ CCTV 24 ಗಂಟೆ ಕಣ್ಣಿಟ್ಟಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.